ನಮಸ್ಕಾರ ಸ್ನೇಹಿತರೆ. ಹಾಲಿವುಡ್ ಚಿತ್ರಗಳಲ್ಲಾಗಲಿ ಬಾಲಿವುಡ್ ಚಿತ್ರಗಳಲ್ಲಾಗಲಿ ನೀವು ಹಲವಾರು ಸೂಪರ್ ಹೀರೋಗಳನ್ನ ನೋಡಿರಬಹುದು. ಅದು ಕ್ರಿಶ್ ಆಗಿರಲಿ, ಸ್ಪೈಡರ್ ಮ್ಯಾನೇ ಆಗಿರಲಿ ಅಥವಾ ಸೂಪರ್ ಮ್ಯಾನೇ ಆಗಿರಲಿ, ಈ ಎಲ್ಲ ಸೂಪರ್ ಹೀರೋಗಳು ಕೇವಲ ಕಾಲ್ಪನಿಕ ಮಾತ್ರ. ಆದರೆ ನಮ್ಮ ಪುರಾಣಗಳ ಪ್ರಕಾರ ಒಬ್ಬ ನಿಜವಾದ ಸೂಪರ್ ಹೀರೋ ಈಗಲೂ ಇದ್ದಾರೆ. ಹೌದು, ಅವರೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆರಾಧ್ಯ ದೈವ ಸೂಪರ್ ಹೀರೋ ಆಂಜನೇಯ. ರಾಮಾಯಣದ ಪ್ರಕಾರ ಹನುಮಂತನಿಗೆ ಯಾವುದೇ ರೆಕ್ಕೆಗಳಿಲ್ಲದೆ ಅತಿ ವೇಗದಲ್ಲಿ ಹಾರುವ ಕ್ಷಮತೆ ಇತ್ತು. ಆದರೆ ನೀವು ಯಾವತ್ತಾದರೂ ಈ ವಾಯುಪುತ್ರನ ಹಾರುವ ವೇಗದ ಬಗ್ಗೆ ಯೋಚನೆ ಮಾಡಿದ್ದೀರಾ? ಹಿಂದೆ ಈ ಸೂರ್ಯಪುತ್ರ ವೇಗವನ್ನು ಕಂಡುಹಿಡಿಯಲು ತುಂಬಾನೇ ಕಷ್ಟವಾಗಿತ್ತು. ಆದರೆ ಇತ್ತೀಚೆಗೆ ಬಂದಿರುವ ತಂತ್ರಜ್ಞಾನಗಳನ್ನು ಬಳಸಿ ನಾವು ಮಾರುತಿಯ ಹಾರುವ ವೇಗವನ್ನು ಕಂಡುಹಿಡಿಯಬಹುದು. ಇವತ್ತು ನಾವು ಗಣಿತ ಹಾಗೂ ಗೂಗಲ್ ಮ್ಯಾಪ್ ಸಹಾಯದೊಂದಿಗೆ ಆಂಜನೇಯನ ಆ ವೇಗವನ್ನು ಕಂಡುಹಿಡಿಯಲು ಪ್ರಯತ್ನ ಮಾಡೋಣ. ಬನ್ನಿ ಸ್ನೇಹಿತರೆ, ಈ ಮಾಹಿತಿಯನ್ನು ಪಡೆಯುವ ಮೊದಲು ಒಂದು ವೇಳೆ ನೀವು ನಮ್ಮ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಗೆಳೆಯರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಮ ಹಾಗೂ ರಾವಣರ ಮಹಾಯುದ್ಧದಲ್ಲಿ ರಾವಣನ ಪುತ್ರ ಇಂದ್ರಜಿತನ ಒಂದು ಬಾಣದ ಪರಿಣಾಮವಾಗಿ ಲಕ್ಷ್ಮಣ ಮೂರ್ಛೆ ಹೋಗಿ ಬೀಳುತ್ತಾನೆ. ಅವನನ್ನು ಬದುಕಿಸಲು ಬಜರಂಗ ಬಲಿ ರಾತ್ರೋರಾತ್ರಿ ಲಂಕೆಯಿಂದ ಹಾರಿ ಹಿಮಾಲಯ ಪರ್ವತದ ತಪ್ಪಲಿದ್ದಂತಹ ಸಂಜೀವಿನಿ ಪರ್ವತವನ್ನ ರಾತ್ರೋರಾತ್ರಿ ತಲುಪಿ ತರಬೇಕಾಗುತ್ತದೆ. ಹಾಗಾದರೆ ಒಂದೇ ರಾತ್ರಿಯಲ್ಲಿ ಲಂಕೆಯಿಂದ ಹಿಮಾಲಯ ಪರ್ವತದ ತಪ್ಪಲಿನವರೆಗೂ ತಲುಪಲು ಆಂಜನೇಯನಿಗೆ ಎಷ್ಟು ಸಮಯ ಬೇಕಾಯಿತು ಹಾಗೂ ಎಷ್ಟು ವೇಗದ ಮಿತಿಯಲ್ಲಿ ಆಂಜನೇಯ ಸಂಜೀವಿನಿ ಪರ್ವತವನ್ನು ತಲುಪಿ ವಾಪಸ್ಸು ಬಂದಂತಹ ಪ್ರಸಂಗ ಇವತ್ತು ನಾವು ವಿಶ್ಲೇಷಣೆ ಮಾಡೋಣ. ಆಂಜನೇಯ ಲಂಕೆಯಿಂದ ಒಂದೇ ರಾತ್ರಿಯಲ್ಲಿ ಸಂಜೀವಿನಿ ಪರ್ವತ ತಲುಪಿ ಆ ಪರ್ವತವನ್ನು ಎತ್ತಿ ವಾಪಸ್ಸು ಲಂಕೆಗೆ ಕೂಡ ತಂದಿದ್ದರು. ಈ ಎಲ್ಲ ಸಂಗತಿಯನ್ನು ನಾವು ವಿಶ್ಲೇಷಣೆ ಮಾಡಿದಾಗ ವಾಯುಪುತ್ರನ ಹಾರುವ ಕ್ಷಮತೆ ನಿಜಕ್ಕೂ ಅದ್ವಿತೀಯವಾಗಿರಬೇಕು. ಹಾಗಾದ್ರೆ ಆ ಆಂಜನೇಯನ ಹಾರುವ ವೇಗ ಎಷ್ಟಿರಬಹುದು? ಫೈಟರ್ ಜೆಟ್ನಷ್ಟು ಅಥವಾ ಅದಕ್ಕಿಂತನೂ ಜಾಸ್ತಿ? ಆ ಸಮಯದಲ್ಲಿ ಆಧುನಿಕ ಗಡಿಯಾರವಂತೂ ಇರಲಿಲ್ಲ. ಹಾಗಾದ್ರೆ ಆಂಜನೇಯನ ಆ ವೇಗವನ್ನು ಕಂಡುಹಿಡಿಯಲು ಈಗಿನ ತಂತ್ರಜ್ಞಾನವನ್ನು ಬಳಸಿ ಆ ವೇಗದ ಅನುಮಾನವನ್ನು ಕೂಡ ನಾವು ಇವತ್ತು ಮಾಡಬಹುದು. ಪುರಾಣಗಳ ಪ್ರಕಾರ ತ್ರೇತಾಯುಗದಲ್ಲಿ ರಾತ್ರಿಗಳನ್ನ 4 ಭಾಗಗಳಾಗಿ ವಿಂಗಡಿಸುತ್ತಿದ್ದರು. ಒಂದು ಭಾಗ ಸುಮಾರು 3 ಗಂಟೆಯಷ್ಟು ಆಗಿರುತ್ತಿತ್ತು. ರಾಮಾಯಣದ ಅನುಸಾರ ಲಕ್ಷ್ಮಣ ಮೂರ್ಛೆ ಹೋಗಿದ್ದ ಸಮಯ ರಾತ್ರಿಯ 3ನೇ ಕೊನೆಯ ಭಾಗವಾಗಿತ್ತು. ಇದರ ಪ್ರಕಾರ ಆಗ ಸುಮಾರು ರಾತ್ರಿಯ 2 ಗಂಟೆ ಆಗಿರಬೇಕೆಂದು ಅನುಮಾನಿಸಲಾಗಿದೆ. ಆ ಸಮಯದಲ್ಲಿ ವಿಭೀಷಣ ಹೇಳಿದ ಪ್ರಕಾರ ಆಂಜನೇಯನು ಮೊದಲು ಹೋಗಿ ವೈದ್ಯರನ್ನು ಕರೆದುಕೊಂಡು ಬರುತ್ತಾನೆ. ಆಮೇಲೆ ಆ ವೈದ್ಯರು ಲಕ್ಷ್ಮಣನನ್ನು ಪರೀಕ್ಷಿಸಿ ಒಂದು ವೇಳೆ ಲಕ್ಷ್ಮಣನನ್ನು ಬದುಕಿಸಬೇಕೆಂದರೆ ಸಂಜೀವಿನಿ ಬೂಟಿಯನ್ನು ತರಲೇಬೇಕೆಂದು ಸಲಹೆ ನೀಡುತ್ತಾರೆ. ಆದರೆ ಈ ಸಂಜೀವಿನಿ ಬೂಟಿ ಹಿಮಾಲಯದ ಪರ್ವತದ ತಪ್ಪಲಿರುವಂತಹ ದ್ರೋಣಗಿರಿ ಪರ್ವತದ ಶ್ರೇಣಿಯಲ್ಲಿತ್ತು. ವೈದ್ಯರು ಲಕ್ಷ್ಮಣನನ್ನು ಪರೀಕ್ಷಿಸಿದಂತಹ ವಿಚಾರವಾಗಲಿ ಹಾಗೂ ಸಲಹೆ ಕಟ್ಟುವ ವಿಷಯವಾಗಲಿ ಈ ಎಲ್ಲ ಪ್ರಕ್ರಿಯೆ ನಡೆಯಲು ಸುಮಾರು ಅರ್ಧ ಗಂಟೆಯಾದರೂ ಬೇಕಾಗಿರಬಹುದು. ಆಮೇಲೆ ಸುಗ್ರೀವ ಆಂಜನೇಯನಿಗೆ ಸಂಜೀವಿನಿ ತರಲು ಆದೇಶ ಮಾಡುತ್ತಾನೆ. ಹಾಗಾದ್ರೆ ಇದರ ಪ್ರಕಾರ ವಾಯುಪುತ್ರ ರಾತ್ರಿ 2:30 ಸುಮಾರಿಗೆ ರಾವಣನ ಲಂಕೆಯಿಂದ ಹಿಮಾಲಯ ಪರ್ವತಕ್ಕೆ ಹಾರುತ್ತಾರೆ. ಹಾಗೆಯೇ ಸಂಜೀವಿನಿ ಪರ್ವತವನ್ನೇ ಎತ್ತುಕೊಂಡು ವಾಪಸ್ಸು ಸೂರ್ಯೋದಯಕ್ಕಿಂತ ಮೊದಲು ಲಂಕೆಗೆ ಬಂದಿರುತ್ತಾರೆ. ಅಂದರೆ ಸುಮಾರು ಬೆಳಿಗ್ಗೆ 5 ಗಂಟೆಯ ಸಮಯವಾಗಿರಬೇಕು. ಈ ಎಲ್ಲ ಪ್ರಕ್ರಿಯೆ ನಡೆದಿದ್ದು ಕೇವಲ 3 ಗಂಟೆಗಳಲ್ಲಿ ಮಾತ್ರ. ಆದರೆ ಈ 3 ಗಂಟೆಯಲ್ಲಿ ಕೂಡ ಕೆಲವು ಸಮಯವನ್ನು ನಾವು ಕಳೆಯಬೇಕಾಗುತ್ತದೆ. ಯಾಕಂದ್ರೆ ಆಂಜನೇಯನಿಗೆ ದಾರಿಯಲ್ಲಿ ಹೋಗುವಾಗ ಕೆಲವು ಬಾಧೆಗಳು ಕೂಡ ಕಾಡಿದ್ದವು. ಸಂಜೀವಿನಿ ಪರ್ವತವನ್ನು ತರಲು ಹೋದಾಗ ಒಬ್ಬ ರಾಕ್ಷಸ ಕೂಡ ಹನುಮಂತನ ಮೇಲೆ ದಾಳಿ ಮಾಡುತ್ತಾನೆ. ಈ ಸಂದರ್ಭದಲ್ಲಿ ಆಂಜನೇಯ ಆ ರಾಕ್ಷಸನ ಜೊತೆ ಹೋರಾಡಿ ಅವನನ್ನು ಕೊಂದು ಮುಂದೆ ಅಲ್ಲಿಂದ ಸಾಗುತ್ತಾನೆ. ಈ ಎಲ್ಲ ಕಾದಾಟ ನಡೆಯಲು ಕನಿಷ್ಠ ಪಕ್ಷ 10 ರಿಂದ 20 ನಿಮಿಷಗಳಾದರೂ ಬೇಕಾಗಿರಬಹುದು. ಆ ನಂತರ ಬಜರಂಗ ಬಲಿ ಅಲ್ಲಿಂದ ಹಾರಿ ಹಿಮಾಲಯ ಪರ್ವತದ ತಪ್ಪಲಿನಲ್ಲಿರುವಂತಹ ದ್ರೋಣಗಿರಿ ಪರ್ವತಕ್ಕೆ ಹೋಗುತ್ತಾರೆ. ಆದರೆ ಆಂಜನೇಯ ವೈದ್ಯರಾಗಿರಲಿಲ್ಲ. ಅವರಿಗೆ ಸಂಜೀವಿನಿ ಬೂಟಿ ಯಾವುದು ಎಂದು ಕಂಡುಹಿಡಿಯಲು ನಿಜಕ್ಕೂ ಅಸಮರ್ಥರಾಗುತ್ತಾರೆ. ಸಂಜೀವಿನಿ ಬೂಟಿಯನ್ನು ಹುಡುಕಲು ಅತ್ತ ಇತ್ತ ಓಡಾಡುತ್ತಾರೆ. ಆದರೆ ಅವರಿಗೆ ವೈದ್ಯರು ಹೇಳಿದ ಯಾವ ಒಂದು ವಿಷಯ ಸರಿಯಾಗಿ ಅರ್ಥ ಆಗುವುದಿಲ್ಲ ಹಾಗೂ ಸಂಜೀವಿನಿ ಬೂಟಿಯನ್ನು ಕಂಡುಹಿಡಿಯುವುದರಲ್ಲಿ ಅವರು ಸಂಪೂರ್ಣವಾಗಿ
ವಿಫಲರಾಗುತ್ತಾರೆ. ಈ ಒಂದು ಕಾರ್ಯ ನಡೆಯಲು ಸುಮಾರು 10ರಿಂದ 20 ನಿಮಿಷ ಕೂಡ ಆಗಿರಬಹುದು. ಆದರೆ ಆಂಜನೇಯನ ಹತ್ತಿರ ಅಷ್ಟೊಂದು ಸಮಯ ಕೂಡ ಇರಲಿಲ್ಲ. ಸಂಜೀವನಿ ಬೂಟಿಯನ್ನು ಕಂಡುಹಿಡಿಯಲು ಆಗುವುದಿಲ್ಲ ಎಂದು ಇಡೀ ಸಂಜೀವನಿ ಪರ್ವತವನ್ನೇ ಅವರು ಎತ್ತುಕೊಂಡು ಲಂಕೆಯ ಕಡೆ ಹಾರುತ್ತಾರೆ. ಹಾಗೆಯೇ ಹಿಮಾಲಯದಿಂದ ಲಂಕೆಯ ಕಡೆಗೆ ಹಾರುವಾಗ ಅಯೋಧ್ಯದ ಮೇಲೆ ರಾತ್ರಿ ಅವರು ಹಾರುತ್ತಿದ್ದಾಗ ಆಂಜನೇಯ ಶ್ರೀರಾಮನ ತಮ್ಮನಾದಂತಹ ಭರತನ ಕಣ್ಣಿಗೆ ಬೀಳುತ್ತಾರೆ. ಅದ್ಯಾವುದೋ ರಾಕ್ಷಸ ಇರಬಹುದೆಂದು ಭರತ ಹನುಮಂತನ ಮೇಲೆ ಬಿಲ್ಲಿನ ಆಕ್ರಮಣ ಮಾಡುತ್ತಾರೆ. ಆಮೇಲೆ ಭರತನಿಗೆ ಗೊತ್ತಾಗುತ್ತೆ ಇದು ರಾಕ್ಷಸನಲ್ಲ, ಬದಲಾಗಿ ಅವರ ಅಣ್ಣ ಶ್ರೀರಾಮನ ಬಂಟ ಆಂಜನೇಯನೆಂದು. ಈ ಸಂದರ್ಭದಲ್ಲಿ ಕೂಡ ಕನಿಷ್ಠ ಪಕ್ಷ 10ರಿಂದ 20 ನಿಮಿಷ ಕಾಲ ಹಾಳಾಗುತ್ತದೆ. ಹೀಗೆ ಆಂಜನೇಯ ಲಂಕೆಯಿಂದ ಹಾರಿ ಹೋಗಿ ಹಿಮಾಲಯವನ್ನು ತಲುಪಿ ಸಂಜೀವನಿ ಪರ್ವತವನ್ನು ಎತ್ತುಕೊಂಡು ವಾಪಸ್ಸು ಲಂಕೆಗೆ ಬರಲು ಸುಮಾರು 2 ಗಂಟೆ 30 ನಿಮಿಷಗಳ ಕಾಲ ಬೇಕಾಗುತ್ತದೆ. ಸ್ನೇಹಿತರೆ, ತುಂಬಾ ವೀಕ್ನೆಸ್ ಅನಿಸ್ತಾ ಇದೆಯಾ? ಸುಸ್ತಾಗ್ತಾ ಇದೆಯಾ? ನಿಜ ಹೇಳಬೇಕಂದ್ರೆ ನಿಮಗೆ ಇನ್ಸ್ಟಂಟ್ ಆಗಿ ಎನರ್ಜಿ ಬೇಕು. ದಿನವಿಡೀ ಸೂಪರ್ ಚಾರ್ಜ್ ಆಗಿರಬೇಕು ಅಂದ್ರೆ ಬಿಸಿ ಬಿಸಿಯಾದ ಕಾಫಿಯಿಂದ ಮಾತ್ರ ಇದು ಸಾಧ್ಯ. ಕಾಫಿ ನಿಸ್ಸಂದೇಹವಾಗಿ ಪ್ರಪಂಚಾದ್ಯಂತ ಅತ್ಯಂತ ಉಲ್ಲಾಸಕರ ಪಾನೀಯಾಗಿದೆ. ಮಾರುಕಟ್ಟೆಯಲ್ಲಿ ಇಂದು ನೀವು ಅನೇಕ ರೀತಿಯ ಅನೇಕ ಶ್ರೇಣಿಯ ಕಾಫಿ ಪ್ರಭೇದಗಳನ್ನು ಕಾಣಬಹುದು. ಆದರೆ ಎನ್ವಿಡಾ ಗ್ರೀನ್ ಕಾಫಿ ಬೀನ್ಸ್ ಪೌಡರ್ ಅನ್ನ ಪ್ರೀಮಿಯಂ ಅರೇಬಿಕಾ ಹುರಿದ ಗ್ರೀನ್ ಕಾಫಿ ಬೀನ್ಸ್ ನಿಂದ ತಯಾರಿಸಲಾಗಿದೆ. ಇವುಗಳಲ್ಲಿ ಹೆಚ್ಚಿನ ಪ್ರಮಾಣದ ಕ್ಲೋರೋಜೆನಿಕ್ ಆಸಿಡ್ ಇರುತ್ತದೆ. ಇದು ನಿಮ್ಮ ದೇಹದ ಕೊಬ್ಬನ್ನು ಸುಡಲು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ. ಇದು ನಿಮ್ಮ ದೇಹದ ವೇಟ್ ಮ್ಯಾನೇಜ್ಮೆಂಟ್ ಗೂ ಸಹಾಯ ಮಾಡುತ್ತದೆ. ಇದರಲ್ಲಿ ಮೆಟಬಾಲಿಸಂ ಇಂಪ್ರೂವ್ ಮಾಡುವ ಶಕ್ತಿ ಇದೆ. ಇದು ನಿಮಗೆ ಹೆಚ್ಚು ಶಕ್ತಿಯನ್ನು ಒದಗಿಸುತ್ತದೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರುವುದರಿಂದ ಇದು ಆಂಟಿ ಏಜಿಂಗ್ ಎಫೆಕ್ಟ್ ಆಗಿ ಕೆಲಸ ಮಾಡುತ್ತದೆ. ಇದು ನಿಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡಲು ಕೂಡ ಸಹಾಯ ಮಾಡುತ್ತದೆ. ಇದು ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಮೇಂಟೈನ್ ಮಾಡಲು ಕೂಡ ತುಂಬಾನೇ ಸಹಾಯ ಮಾಡುತ್ತದೆ. ಹಾಗಾದ್ರೆ ಈ ಎನ್ವಿಡಾ ಗ್ರೀನ್ ಕಾಫಿಯನ್ನ ಮಾಡೋದು ಹೇಗೆ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಬೇಡ. ಈಗಲೇ ನೀವು 1 ಅಥವಾ 2 ಸ್ಪೂನ್ ಎನ್ವಿಡಾ ಗ್ರೀನ್ ಕಾಫಿ ಪೌಡರ್ ಅನ್ನ ತೆಗೆದುಕೊಳ್ಳಿ. ಅದನ್ನು ಚೆನ್ನಾಗಿ 150ರಿಂದ 200 ಮಿಲಿಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ. ಅದನ್ನ ಕನಿಷ್ಠ ಪಕ್ಷ 5ರಿಂದ 7 ನಿಮಿಷ ಬಾಯ್ಲ್ ಮಾಡಿ. ಆಮೇಲೆ ಚೆನ್ನಾಗಿ ಫಿಲ್ಟರ್ ಮಾಡಿ ಬ್ರ್ಯೂ ಮಾಡಿ. ನಿಮಗೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬೇಕು ಅಂದ್ರೆ ಅದಕ್ಕೆ ಸ್ವಲ್ಪ ಹನಿ ಹಾಗೂ ಲೆಮನ್ ಅನ್ನ ಮಿಕ್ಸ್ ಮಾಡಿ. ನಿಮ್ಮ ಫೇವರೇಟ್ ಗ್ರೀನ್ ಕಾಫಿ ಈಗ ಕುಡಿಯಲು ರೆಡಿಯಾಗಿರುತ್ತದೆ. ಸ್ನೇಹಿತರೆ, ಹಾಗಾದ್ರೆ ತಡ ಯಾಕೆ? ಈಗಲೇ ಆರ್ಡರ್ ಮಾಡಿ ಎನ್ವಿಡಾ ಗ್ರೀನ್ ಕಾಫಿ ಬೀನ್ಸ್ ಪೌಡರ್. ನೀವು ಎನ್ವಿಡಾ ಸೈಟ್ ಮೇಲೆ ಆರ್ಡರ್ ಮಾಡಿದರೆ 200 ಗ್ರಾಂ ಎನ್ವಿಡಾ ಗ್ರೀನ್ ಕಾಫಿಯ ಬೆಲೆ ಕೇವಲ 170 ಮಾತ್ರ. ಎನ್ವಿಡಾ ಗ್ರೀನ್ ಕಾಫಿ ಕುಡಿಯಿರಿ, ನಿಮ್ಮ ಬಾಡಿಯ ಎನರ್ಜಿಯನ್ನ ಹೆಚ್ಚಿಗೆ ಮಾಡಿಕೊಳ್ಳಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈಗ ನಾವು ಮೊದಲು ಲಂಕೆಯಿಂದ ದ್ರೋಣಗಿರಿ ಪರ್ವತಕ್ಕೆ ಇರುವ ದೂರವನ್ನು ಕಂಡುಹಿಡಿಯಬೇಕಾಗುತ್ತದೆ. ನಾವು ಗೂಗಲ್ ಮ್ಯಾಪ್ ಸಹಾಯ ಪಡೆಯೋಣ. ಗೂಗಲ್ ಮ್ಯಾಪ್ ಪ್ರಕಾರ ಲಂಕೆಯಿಂದ ದ್ರೋಣಗಿರಿಗೆ ಇರುವ ದೂರ ಸುಮಾರು 2500 ಕಿಲೋಮೀಟರ್ ಅಷ್ಟಿದೆ. ಹಾಗಾದರೆ ಆಂಜನೇಯನಿಗೆ ಲಂಕೆಯಿಂದ ದ್ರೋಣಗಿರಿ ಪರ್ವತ ತಲುಪಿ ವಾಪಸ್ಸು ಬರಲು ಅವರು ಕ್ರಮಿಸಿದ ದೂರ ಸರಿ ಸುಮಾರು 5000 ಆಗಿದೆ. ಹಾಗಾದ್ರೆ ಬಜರಂಗಬಲಿ ವಾಯುಪುತ್ರ 5000 ಕಿಲೋಮೀಟರ್ಗಳನ್ನು ಕೇವಲ 2 ಗಂಟೆಯಲ್ಲಿ ಕ್ರಮಿಸಿ ವಾಪಸ್ಸು ಬಂದಿದ್ದರು. ಈ ಲೆಕ್ಕಾಚಾರದಿಂದ ಆಂಜನೇಯನ ವೇಗದ ಮಿತಿ ಗಂಟೆಗೆ ಸುಮಾರು 2500 ಕಿಲೋಮೀಟರ್ಗಿಂತಲೂ ಜಾಸ್ತಿ ಇತ್ತು. ಸ್ನೇಹಿತರೆ, ಒಂದು ವೇಳೆ ನಾವು ಧ್ವನಿ ವೇಗವನ್ನು ಆಂಜನೇಯನ ವೇಗಕ್ಕೆ ಕಂಪೇರ್ ಮಾಡಿದರೆ ಆಂಜನೇಯನ ವೇಗ ಧ್ವನಿ ವೇಗಕ್ಕಿಂತಲೂ ದುಪ್ಪಟ್ಟಾಗಿತ್ತು. ಆಧುನಿಕ ಭಾರತದ ವಾಯುಸೇನೆಯಲ್ಲಿರುವಂತಹ ಫೈಟರ್ ಜೆಟ್ಗಳನ್ನು ನಾವು ಗಮನಿಸಿದಾಗ ಮಿಗ್ 27ರ ವೇಗ ಸುಮಾರು 2400 ಕಿಲೋಮೀಟರ್ ಪ್ರತಿ ಗಂಟೆಗಿದೆ. ಇದರಿಂದಲೇ ನಾವು ಹೇಳಬಹುದು ಆಂಜನೇಯನ ವೇಗ ಈ ಫೈಟರ್ ಜೆಟ್ಗಳಿಗಿಂತ ಜಾಸ್ತಿ ಇತ್ತು ಎಂದು. ಇದರ ಪ್ರಕಾರ ಹೇಳಬೇಕೆಂದರೆ ವಾಯುಪುತ್ರನ ವೇಗ ಈ ಆಧುನಿಕ ಯುಗದಲ್ಲಿರುವಂತಹ ಫೈಟರ್ ಜೆಟ್ಗಳಿಗಿಂತ ಜಾಸ್ತಿ ಇತ್ತು. ಆದರೆ ಈ ಭಗವಂತನ ಶಕ್ತಿಯನ್ನು ಆಧುನಿಕ ಯುಗದ ಉಪಕರಣಗಳ ಜೊತೆ ಯಾವತ್ತೂ ಕಂಪೇರ್ ಮಾಡಲು ಸಾಧ್ಯವಿಲ್ಲ, ಹಾಗೂ ಮಾಡಬಾರದು ಕೂಡ. ಯಾಕಂದ್ರೆ ಭಗವಂತನ ಶಕ್ತಿ ಅನಂತವಾಗಿರುತ್ತದೆ. ಈ ಶಕ್ತಿಯ ಮುಂದೆ ನಮ್ಮೆಲ್ಲ ತಂತ್ರಜ್ಞಾನಗಳು, ಆಧುನಿಕ ಉಪಕರಣಗಳು, ರಾಕೆಟ್ಗಳಾಗಲಿ, ಬಾಂಬುಗಳಾಗಲಿ, ನ್ಯೂಕ್ಲಿಯರ್ ಬಾಂಬುಗಳಾಗಲಿ ಎಲ್ಲ ಶೂನ್ಯವಾಗಿರುತ್ತದೆ. ಆಂಜನೇಯ ಕೂಡ ಒಬ್ಬ ಭಗವಂತ. ಅವರ ಶಕ್ತಿಯನ್ನು ನಾವು ಯಾವತ್ತೂ ಅಳೆಯಲು ಸಾಧ್ಯವೇ ಇಲ್ಲ. ಆದರೆ ಈ ವಿಡಿಯೋದಲ್ಲಿ ಒಂದು ಚಿಕ್ಕ ಪ್ರಯತ್ನ, ಹೊಸ ತಂತ್ರಜ್ಞಾನವನ್ನು ಬಳಸಿ ಕಂಡುಹಿಡಿಯಲು ಪ್ರಯತ್ನ ಪಟ್ಟಿದ್ದೇವೆ ಹೊರತು ಭಗವಂತನ ಶಕ್ತಿಯನ್ನು ನಾವು ಯಾವತ್ತೂ ಪರೀಕ್ಷೆ ಮಾಡಲು ಹೋಗಬಾರದು. ಈ ಭಗವಂತನ ಲೀಲೆ, ಭಗವಂತನ ಶಕ್ತಿಯನ್ನು ಅಳೆಯಲು ನಮ್ಮಂತವರಿಂದ ಕಂಡುಹಿಡಿಯಲು ನಿಜಕ್ಕೂ ಅಸಾಧ್ಯವೇ ಸಹಿ. ನಿಜ ಹೇಳಬೇಕೆಂದರೆ ಆಂಜನೇಯನ ವೇಗ ಎಲ್ಲಕ್ಕಿಂತ ಮಿಗಿಲಾಗಿತ್ತು. ಎಲ್ಲ ಸೂಪರ್ ಮ್ಯಾನ್ಗಳಂತಲೂ ಅವರು ಸೂಪರ್ ಮ್ಯಾನ್. ಅವರ ವೇಗ ಬೆಳಕು, ಗಾಳಿ, ಶಬ್ದಕ್ಕಿಂತಲೂ ಮಿಗಿಲಾಗಿತ್ತು. ಅವರಿಗೆ ಇಷ್ಟು ವೇಗದಲ್ಲಿ ಹಾರುವ ಶಕ್ತಿ ಬರಲು ಅವರಿಗಿದ್ದಂತಹ
ವರಗಳು. ಸೂರ್ಯ ದೇವರಿಂದ ಪಡೆದಂತಹ ವರ, ವಾಯುದೇವರಿಂದ ಪಡೆದಂತಹ ವರ, ಶಿವನಿಂದ ಪಡೆದಂತಹ ವರ, ಎಲ್ಲಕ್ಕಿಂತ ಹೆಚ್ಚಾಗಿ ಶ್ರೀರಾಮನ ಆಶೀರ್ವಾದ. ಹೀಗೆ ಭಗವಂತನ ಆಶೀರ್ವಾದ ಇದ್ದ ಮೇಲೆ ಎಂಥ ವ್ಯಕ್ತಿಯೂ ಕೂಡ ಶಕ್ತಿಶಾಲಿಯಾಗಿರುತ್ತಾನೆ ಹಾಗೂ ಅವನನ್ನು ತಡೆಯಲು ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳುವುದು ಸ್ನೇಹಿತರೆ, ನಮ್ಮ ಮೇಲೂ ಕೂಡ ಆ ಭಗವಂತನ ಆಶೀರ್ವಾದ ಇದ್ದರೆ ನಾವು ಜೀವನದಲ್ಲಿ ಅತಿ ವೇಗದಲ್ಲಿ ಕೂಡ ಮುಂದೆ ಬರಬಹುದು, ಎತ್ತರದ ಸ್ಥಾನಮಾನವನ್ನು ಕೂಡ ಪಡೆಯಬಹುದು. ಅಂತೆಲ್ಲ ಶಕ್ತಿ ಎಲ್ಲರಿಗೂ ಒದಗಲಿ ಎಂದು ನಾವು ಕೂಡ ಆ ಭಗವಂತನಲ್ಲಿ ಕೇಳಿಕೊಳ್ಳುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಆಂಜನೇಯ.